ನಿನ್ನೆ ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಸುಮಾರು 23 ನಿಮಿಷ ಮಾತಾಡಿದ್ರು. ನರೇಂದ್ರ ಮೋದಿ ಅವರು ಅನೇಕ ಸಲ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದನ್ನು ಕೇಳಿದ್ದೀವಿ. ನೆನ್ನೆನೂ ಹೇಳಿದೆ ನಾನು, ಇಷ್ಟು ಭಾವುಕರಾಗಿ ಇಷ್ಟು ಆಕ್ರೋಶದಿಂದ ಅವರು ಯಾವತ್ತೂ ಮಾತಾಡಿರಲಿಲ್ಲ ಹಿಂದೆ. ಐ ಕ್ಯಾನ್ ರೀಕಾಲ್ ಡಿಮಾನಿಟೈಸೇಷನ್ ಘೋಷಣೆ ಮಾಡುವ ಭಾಷಣ ಇರ್ಬೋದು, ಲಾಕ್ಡೌನ್ ಘೋಷಣೆ ಮಾಡುವ ಭಾಷಣ ಇರ್ಬೋದು, ಯಾವತ್ತೂ ಹಿಂಗಿರಲಿಲ್ಲ. ಅವರು ಸಹಜ ಕೂಡ. 26 ಜನ ಅಮಾಯಕರು ಪ್ರವಾಸಿಗರನ್ನು ಧರ್ಮ ಕೇಳಿ ಭಯೋತ್ಪಾದಕರು ಕೊಂದು ಹಾಕಿದಾಗಲೂ ಇಷ್ಟು ಸಿಟ್ಟಿನಲ್ಲಿ ಮಾತನಾಡಬಾರ್ದು ಅಂದರೆ ಹೆಂಗೆ? ಆದರೆ ಐ ಡೌಟ್, ನೆನ್ನೆ ಇದು ನಿರ್ಧಾರ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಏಕಾಏಕಿ ಪ್ರಧಾನಮಂತ್ರಿಗಳು ಆದಂಪುರ ಏರ್ಬೇಸಿಗೆ ಬಂದಿದ್ದಾರೆ ಅಂತ ಸುದ್ದಿ ಬರೋಕ್ಕೆ ಶುರುವಾಯಿತು. ಆದಂಪುರ ಏರ್ಬೇಸ್ಗೆ ಸ್ವಲ್ಪ ಹೊತ್ತಿಗೆ ಫೋಟೋಗಳು ಬಂದವು. ಏರ್ಬೇಸ್ನಲ್ಲಿ ವಾಯುಸೇನೆ ಅಧಿಕಾರಿಗಳು ಸಿಬ್ಬಂದಿಯ ಜೊತೆಗೆ ನಿಂತ್ಕೊಂಡಿದ್ದಾರೆ, ಸುತ್ತಲೂ ಪೈಲಟ್ಗಳಿದ್ದಾರೆ, ಘೋಷಣೆಗಳನ್ನು ಕೂಗ್ತಿದ್ದಾರೆ. ಅದಾದಮೇಲೆ ದೃಶ್ಯಗಳೇ ಬಂದವು. ಫಸ್ಟ್ ನಮಗೆ ಡೌಟ್ ಇದ್ದದ್ದು, ಬಹುಶಃ ಬೇರೆ ಯಾವುದೋ ಏರ್ಪೋರ್ಟಿಗೆ ಹೋಗಿ ಲ್ಯಾಂಡ್ ಆಗಿ ಹೆಲಿಕಾಪ್ಟರ್ನಲ್ಲಿ ಅಲ್ಲಿಗೆ ಹೋಗಿರಬಹುದು ಅಥವಾ ಬೈ ರೋಡ್ ಅಲ್ಲಿಗೆ ಹೋಗಿರಬಹುದು ಅಂತ. ನೋ, ವಾಯುಸೇನೆಯ ವಿಶೇಷ ವಿಮಾನ ಹೋಗಿ ಲ್ಯಾಂಡ್ ಆಗಿದ್ದೇ ಆದಂಪುರ ಏರ್ಬೇಸ್ನಲ್ಲಿ. ಆ ಡೌಟ್ ಯಾಕೆ ಬಂತು ನಮಗೆ? ಬೇರೆ ಎಲ್ಲೋ ಲ್ಯಾಂಡ್ ಆಗಿ ಹೆಲಿಕಾಪ್ಟರ್ನಲ್ಲಿ ಹೋಗಿರಬಹುದು ಅಥವಾ ಬೈ ರೋಡ್ ಹೋಗಿರಬಹುದು ಅನ್ನುವ ಡೌಟ್ ನಮಗೆ ಯಾಕೆ ಬಂತು? ಯಾಕೆ ಅಂದರೆ ಪಾಕಿಸ್ತಾನ ಎದೆ ಬಡ್ಕೊಂಡು ಕ್ಲೇಮ್ ಮಾಡ್ಕೊಂಡಿತ್ತು, ಧ್ವಂಸ ಮಾಡಿಬಿಟ್ಟಿದ್ದೀವಿ ನಾವು ಆದಂಪುರ ಏರ್ಬೇಸನ್ನು ಅಂತ. ಅವರು ಅಷ್ಟು ಎದೆ ಬಡ್ಕೊಂಡು ಕ್ಲೇಮ್ ಮಾಡಿದಾಗ ಧ್ವಂಸ ಏನು ಮಾಡಿರಲಿಕ್ಕಿಲ್ಲ, ಸ್ವಲ್ಪ ಹಾನಿ ಆಗಿರಲೂಬಹುದು ಅಂತ ಅಂದಾಜು ನಮಗಿತ್ತು. ಸ್ವಲ್ಪ ಏನೋ ಹಾನಿ ಆಗಿರಬೇಕು ಅಂತ. ಯಾಕಂದರೆ ಪಾಕಿಸ್ತಾನ ಏನು ಹೇಳ್ಕಂತು, S-400 ಏರ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಅಲ್ಲಿಟ್ಟಿತ್ತು, ಅದನ್ನು ನಾಶ ಮಾಡಿಬಿಟ್ಟಿದ್ದೀವಿ ನಾವು ಅಂದರು. ಅಲ್ಲೊಂದು MiG-29 ಫೈಟರ್ ಜೆಟ್ ಇತ್ತು, ಅದನ್ನೂ ನಾಶ ಮಾಡಿದ್ದೀವಿ ಅಂತ ಪಾಕಿಸ್ತಾನ. ಅಧಿಕೃತ ಹೇಳಿಕೆ ಇದು. ಅಂದರೆ ಸುಮ್ಮನೆ ಯಾವನೋ ಪಾಕಿಸ್ತಾನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ, ಪಾಕಿಸ್ತಾನ ಮೀಡಿಯಾದಲ್ಲಿ ಅಲ್ಲ, ಪಾಕಿಸ್ತಾನಿ ಸೇನೆ ಅಧಿಕೃತ ಹೇಳಿಕೆ ಇದು. MiG-29 ಹೊಡೆದು ಬಿಟ್ಟಿದ್ದೀವಿ, S-400 ಹೊಡೆದು ಬಿಟ್ಟಿದ್ದೀವಿ, ಏರ್ ಬೇಸ್ನ ರನ್ವೇನ ನಾವು ಧ್ವಂಸ ಮಾಡಿದ್ದೀವಿ ಅಂತ. ಏರ್ ಬೇಸ್ನ ರನ್ವೇ ಧ್ವಂಸ ಮಾಡಿದ್ದೀವಿ ಅಂತಂದರು. ಅದಕ್ಕೆ ನಮಗೆ ಡೌಟ್ ಇದ್ದದ್ದು, ರನ್ವೇ ಧ್ವಂಸ ಆದರೆ ಪ್ರಧಾನಮಂತ್ರಿಗಳನ್ನು ಕರ್ಕೊಂಡು ಹೋದಂಥ ಅಷ್ಟು ದೊಡ್ಡ ವಿಮಾನ ಅಲ್ಲಿ ಲ್ಯಾಂಡ್ ಆಗೋದಕ್ಕಾಗೋದಿಲ್ಲ. ನೋಡಿದ್ರೆ ಅಲ್ಲೇ ಲ್ಯಾಂಡ್ ಆಗಿದೆ, ಕೂದಲು ಕೂಡ ಕೊಂಕಿಲ್ರಿ. ಆದಂಪುರ ಏರ್ ಬೇಸಿನ ಕೂದಲು ಕೊಂಕಿಲ್ಲ ನೋಡಿ. ಅಲ್ಲಿ ಹೋಗಿ ಲ್ಯಾಂಡ್ ಆಗಿ ಅಧಿಕಾರಿಗಳ ಜೊತೆಗೆ ಮಾತಾಡಿ ಒಂದು ಹೈ ಎನರ್ಜಿ ಡೇ ಇವತ್ತಲ್ಲಿ, ಹೈ ಎನರ್ಜಿ ಡೇ. ಪಾಕಿಸ್ತಾನ ಇನ್ನೂ ಒಂದು ಹೇಳಿತ್ತು, ಪಾಕಿಸ್ತಾನ ಅಲ್ಲಿ ಹೇಳಿದ್ದು, ನಾವು ಮಾಡಿದ ದಾಳಿಗೆ ಆದಂಪುರ ಏರ್ ಬೇಸ್ನಲ್ಲಿ 60 ಜನ ಏರ್ಫೋರ್ಸಿನ ಸಿಬ್ಬಂದಿ ಸತ್ತೋಗಿದ್ದಾರೆ ಅಂತ. ಏರ್ಫೋರ್ಸಿನ 60 ಜನ ಸಿಬ್ಬಂದಿ ಸತ್ತೋಗಿದ್ದಾರೆ ಆದಂಪುರ ಬೇಸ್ನಲ್ಲಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ನೋಡಿದ್ರೆ ಅನ್ಸುತ್ತಾ? ನೋಡಿ ಅಲ್ಲಿ ಹಿಂದಗಡೆ ಕಾಣಿಸ್ತಾ ಇದೆ, MiG-29 ನಿಂತ್ಕೊಂಡಿದೆ ಒಂದು. S-400 ಕಾಣಿಸ್ತಾ ಇದೆ ನೋಡಿ ದೂರದಲ್ಲಿ. ಅಂದರೆ ಪ್ರಧಾನಮಂತ್ರಿಗಳು ಹೋಗಿ ಅವುಗಳನ್ನು ತೋರಿಸಿ ಹೇಳಬೇಕಾಗಿಲ್ಲ, ಪಾಕಿಸ್ತಾನ ಸುಳ್ಳು ಹೇಳ್ತ್ರಿ ನೋಡ್ರಿ, ನಮ್ಮದು S-400 ಹಿಂಗೆ ಇದೆ, MiG-29 ಇಲ್ಲಿದೆ ನೋಡ್ರಿ, ಪಾಕಿಸ್ತಾನ ಸುಳ್ಳು ಹೇಳ್ತು, ಏನೂ ಹೇಳಬೇಕಾಗಿರಲಿಲ್ಲ. ಇವರು ಹೋದರೂ ಅಲ್ಲಿ ಲ್ಯಾಂಡ್ ಆದರು. ಪ್ರಧಾನಮಂತ್ರಿಗಳನ್ನು ಸ್ವೀಕರಿಸಿದ ವಾಯುಪಡೆಯ ಸಿಬ್ಬಂದಿ ಒಂದು ಹೈ ಎನರ್ಜಿಯಲ್ಲಿ, ಕೇಳಿಸ್ತೀನಿ ನಿಮ್ಮ ಘೋಷಣೆಗಳನ್ನು, ಅವುಗಳನ್ನು ಏನು ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಹಿಂದ್ಗಡೆ ದೃಶ್ಯಗಳಲ್ಲಿ ಕಾಣಿಸ್ತಾ ಇದ್ದಾವಪ್ಪ. ಯಾರಿಗೇನು ಮೆಸೇಜ್ ಕೊಡಬೇಕೋ ಕೊಟ್ಟರು. ಇವರನ್ನು ಉದ್ದೇಶಿಸಿ ಒಂದ್ಸಲ ಕೇಳಿಸ್ಕೊಂಬಿಡಿ, ಘೋಷಣೆಗಳ ಜೋಶ್ ಹಂಗಿತ್ತು ಅಂತ ಕೇಳಿಸ್ಕೊಂಡು. ಭಾರತ್ ಮಾತಾ ಕಿ, 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 ಭಾರತ್ ಮಾತಾ ಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.